ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗಬೇಕಾಗಿರುವಂತಹ ಅಧಿವೇಶನ, ವಿಶೇಷ ಅಧಿವೇಶನ, ಈ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಹಾಗಾದ್ರೆ ಒಂದು ಬಿಗ್ ಸೆಟ್ ಬ್ಯಾಕ್ ಆಗುತ್ತಾ? ಹಾಗಾದ್ರೆ ಯಾಕಂದ್ರೆ ಜಂಟಿ ಅಧಿವೇಶನ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಅಂತ ಹೇಳಿ ಕರೆದಿದ್ರು. ಕಾರಣ ಅಂತ ಹೇಳಿದ್ರೆ ಮನ್ರೇಗಾ ಯೋಜನೆಯ ಒಂದು ಹೆಸರನ್ನ ಬದಲಾವಣೆ ಮಾಡಿರೋದು, ಹಾಗೆ ಇನ್ನು ಕೆಲವೊಂದಷ್ಟು ವಿಚಾರಗಳಿವೆ, ಅದ್ರ ಬಗ್ಗೆ ಚರ್ಚೆ ನಡೆಸಬೇಕು, ಹಾಗಾಗಿ ನಾವು ವಿಶೇಷ ಅಧಿವೇಶನವನ್ನ ಕರಿತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಈ ವಿಶೇಷ ಅಧಿವೇಶನವನ್ನ ಏನು ಕರೆದಿದ್ರಲ್ಲ, ಸೊ 31ರವರೆಗೆ, ಬಹುಶಃ ಇದು ಜನವರಿ 31ರವರೆಗೂ ಕೂಡ ಇದ್ದಂತಹ ಒಂದು ಅಧಿವೇಶನ, 10 ದಿನಗಳ ಕಾಲ ಕರೆದಿದ್ದಂತಹ ಒಂದು ಅಧಿವೇಶನ ಇದು. ಸೊ ಆದರೆ ಈಗ ನಾಳೆ ಆರಂಭವಾಗಬೇಕು ಅಧಿವೇಶನ. ಸೊ ಮೊದಲಿಗೆ ಯಾವಾಗ ಅಧಿವೇಶನ ಆರಂಭವಾದರೂ ಕೂಡ ಜಂಟಿ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡೋದಿರುತ್ತೆ. ಆದರೆ ರಾಜ್ಯಪಾಲರು ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ ನಿರಾಕರಿಸಿದಾರಂತೆ. ಕಾನೂನು ಸಚಿವರ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡಲಾಗಿತ್ತು. ಉನ್ನತ ಮಟ್ಟದ ನಿಯೋಗ ಸಂಜೆ 5:45ಗೆ ಹೋಗಿ, ಅಂದರೆ 5:45 ರಾಜಭವನಕ್ಕೆ ಹೋಗಿ ಭೇಟಿ ಮಾಡಿದ್ರಂತೆ. ಬಟ್ ಅವರು ನಿರಾಕರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಈ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ನಾನು ಮಾತಾಡಲ್ಲ, ರಾಜ್ಯಪಾಲರು ಮಾತಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳ್ತಾ ಇದ್ದೆ, ಉನ್ನತ ಮಟ್ಟದ ನಿಯೋಗ ಕಾನೂನು ಸಚಿವರ ಒಂದು ನೇತೃತ್ವದಲ್ಲಿ ಇವತ್ತು 5:45ಕ್ಕೆ ಲೋಕಭವನಕ್ಕೆ ಹೋಗಿದ್ರು. ಅಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರನ್ನ ಆಹ್ವಾನಿಸಿದ್ರು, ಅಂದರೆ ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ. ಬಟ್ ಜಾಯಿಂಟ್ ಸೆಷನ್ನಲ್ಲಿ ನಾನು ಮಾತಾಡೋದಿಲ್ಲ ಅಂತ ಹೇಳಿ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಈಗ ರಾಜ್ಯಪಾಲರು ಹೀಗೆ ನಿರಾಕರಣೆ ಮಾಡಿರುವಂಥದ್ದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಯಾಕೆ ನಿರಾಕರಿಸಿದ್ರು ಅನ್ನುವಂಥದ್ದು? ಇದು ಸರ್ಕಾರಕ್ಕೆ ಏನಾದರೂ ಒಂದು ಸೆಟ್ ಬ್ಯಾಕ್ ಅನ್ನುವಂಥದ್ದು ಆಗುತ್ತಾ? ಹೇಗೆ ನೋಡ್ತೀರಿ ಇದನ್ನ? ರೆಹಮಾನ್, ಇದೀಗ ರಾಜ್ಯಪಾಲರು ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಲೋಕಭವನದಿಂದ ಮಾಹಿತಿ ನೀಡಿರುವಂತಹ ರಾಜ್ಯಪಾಲರು ನಾಳೆಯ ಭಾಷಣವನ್ನ ತಾನು ಯಾವುದೇ ಕಾರಣಕ್ಕೂ ಉದ್ದೇಶಿಸಿ ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತಿಳಿಸಲಾಗಿದೆ. ಒಂದು, ಈ ಅಧಿವೇಶನವನ್ನ ಕರೆದಿರುವಂತದ್ದೇ ಕೇಂದ್ರ ಸರ್ಕಾರದ ಬಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಅನ್ನುವಂಥದ್ದು ರಾಜ್ಯಪಾಲರ ಆಕ್ಷೇಪಕ್ಕೆ ಮೊದಲನೇ ಕಾರಣ. ಇನ್ನೊಂದು, ನಾಳೆ ರಾಜ್ಯಪಾಲರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯಪಾಲರಿಗೆ ಹೋಗುವಂತಹ ಅಂಶಗಳಾಗಿರುತ್ತೆ. ಅಂದ್ರೆ ಸರ್ಕಾರವೇ ಭಾಷಣವನ್ನ ಸಿದ್ಧಪಡಿಸಿ ಸಹಜವಾಗಿ ರಾಜ್ಯಪಾಲರಿಗೆ ನೀಡಿರುತ್ತೆ. ರಾಜ್ಯಪಾಲರು ತನ್ನ ಸರ್ಕಾರದ ಭಾಷಣ ಅಂತ ಹೇಳಿ ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣವನ್ನ ಓದುವಂತಹ ಪದ್ಧತಿ ನಡೆದುಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರ ಹೆಚ್ಚಿನ ಪಾಸಿಟಿವ್ ಆದಂತಹ ಅಂಶಗಳನ್ನ ಉಲ್ಲೇಖಿಸಿ ಭಾಷಣವನ್ನ ಕೊಟ್ಟಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ. ಹೀಗಾಗಿ ಸಹಜವಾಗಿ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರ ತಂದಿರುವಂತಹ ಕಾಯ್ದೆಗಳ ವಿರುದ್ಧ ಭಾಷಣವನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಹೇಳಿಸುವ ಮೂಲಕ ಎಲ್ಲೊಂದ್ ಕಡೆ ಒಂದು ರಾಜಕೀಯ ಕಿತ್ತಾಟಕ್ಕೆ ನಾಂದಿ ಹಾಡುವಂತಹ ಅವಕಾಶಗಳು ಇದಾವೆ ಅನ್ನುವಂಥದ್ದನ್ನ ಲೋಕಭವನ ತಿಳಿದುಕೊಂಡಿದೆ. ಇದೇ ಕಾರಣಕ್ಕೋಸ್ಕರ ಈ 2 ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ನಾಳೆಯ ಬೆಳಗ್ಗೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ನಿರಾಕರಣೆಯನ್ನ ಮಾಡಿದ್ದಾರೆ. ಒಂದು ತುರ್ತು ನಿಯೋಗ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ 5:45ಕ್ಕೆ ರಾಜಭವನವನ್ನ ಭೇಟಿ ಮಾಡಿ, ಅಂದ್ರೆ ಲೋಕಭವನವನ್ನ ಭೇಟಿ ಮಾಡಿ ರಾಜ್ಯಪಾಲರನ್ನ ಮನವೊಲಿಸುವಂತ ಕೆಲಸಕ್ಕೆ ಪ್ರಯತ್ನವನ್ನು ಮಾಡುತ್ತಿದೆ. ಅಂದ್ರೆ 2 ದಿನಗಳ ವಿಶೇಷವಾದಂತಹ ನರೇಗಾ ಚರ್ಚೆಗೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸಿತ್ತು. ನರೇಗಾದ ಮೇಲೆ ಚರ್ಚೆ ಆಗಿತ್ತೇ ಆದ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಖಂಡನಾ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿತ್ತು. ಈ ಎಲ್ಲ ಒಂದು ನಿಮಿಷ ಪ್ರಸನ್ನ ಮಾತಾಡ್ತಾನೆ. ಈಗ ತಮಿಳುನಾಡು ಮಾದರಿಯಲ್ಲೇ ಇಲ್ಲೂ ಕೂಡ ರಾಜ್ಯದಲ್ಲಿ ವಿವಾದ ಇದ್ದಂತ ಆಗ್ತಾ ಇದೆ. ಈಗ ರಾಜ್ಯಪಾಲರಿಂದ ಸರ್ಕಾರದ ಒಂದು ಜಂಟಿ ಸದನ ಉದ್ದೇಶಿಸಿ ಮಾತನಾಡುವಂಥ ಒಂದು ಭಾಷಣ ಇದೆ ಅಲ್ಲಿ. ನಿನ್ನೆ ಕೂಡ ತಮಿಳುನಾಡಿನಲ್ಲಿ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿದ್ರು. ಸೊ ಬಹುಶಃ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸುತ್ತೆ. ಈಗ ರಾಜಭವನ ಅಥವಾ ರಾಜ್ಯಪಾಲರು, ಸೊ ಇದೆಲ್ಲವೂ ಕೂಡ ಈಗ ರಾಜಕೀಕರಣಗೊಳ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು, ಈ ಥರದ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಹಾಗಾಗಿ ಈಗ ಇಲ್ಲಿ ನಾವು ಇಲ್ಲಿನ ಮಟ್ಟಕ್ಕೆ ಮಾತಾಡೋದಾದರೆ, ಪ್ರಸನ್ನ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ರಾಜ್ಯಪಾಲರು ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಈ ಜಿ ಯೋಜನೆ ಅಥವಾ ಈ ಹಿಂದೆ ಇದ್ದಂಥ ಮನ್ರೇಗಾ ಯೋಜನೆ, ಆ ವಿಚಾರವಾಗಿ ಚರ್ಚೆಗೆ 2 ದಿನಗಳ ಕಾಲ ಅವಕಾಶ ಇದೆ ಅನ್ನುವಂಥ ಒಂದು ವಿಚಾರ. ಬಹುಶಃ ಇದೇ ಕಾರಣ ಇರ್ಬೋದು. ಎಸ್ ಪ್ರಸನ್ನ, ನೀವು ಹೇಳ್ತಾ ಇದ್ರಿ, ಬಹುಶಃ ಇದೇ ಕಾರಣ ಒಂದೇನಾ ಅಥವಾ ಬೇರೆ ಇನ್ನೇನಾದರೂ ವಿಚಾರಗಳೇನಾದರೂ ಮುಂದೆ ಬರ್ತಾ ಇದೆಯಾ? ಒಟ್ಟು ಎಷ್ಟು ದಿನಗಳ ಒಂದು ಅಧಿವೇಶನಕ್ಕೆ ಇದು ಆ್ಯಕ್ಚುಲಾಗಿ ಕರೆದಿದ್ದು, ಇದರಲ್ಲಿ ಪ್ರಮುಖವಾಗಿದ್ದು ಈ ಮನ್ರೇಗಾ ಯೋಜನೆ ವಿಚಾರ? ಹಾಗಾದರೆ ಪ್ರಸನ್ನ.
ಹೌದು ರೇಮನ್, ಅಂದ್ರೆ ನಾಳೆಯಿಂದ ಶುರುವಾಗುವಂತಹ ವಿಧಾನಮಂಡಲ ಜಂಟಿ ಅಧಿವೇಶನ ಜನವರಿ 31ರವರೆಗೆ ನಡೆಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಆದ್ರೆ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಹರಸಿ ಹೋಗಿ ಹಲವು ವರ್ಷಗಳಾಗಿದ್ದಾವೆ. ಅಂದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಕೂಡ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ. ಬೇರೆ ಬೇರೆ ವಿಧೇಯಕಗಳ ಮಂಡನೆಯಾಗಿ ಅದು ಅನುಮೋದನೆಯನ್ನ ಪಡೆದುಕೊಂಡು ರಾಜಭವನವನ್ನ ತಲುಪಿದಾಗ್ಲೂ ಕೂಡ ರಾಜ್ಯಪಾಲರು ಹಲವಾರು ಆಕ್ಷೇಪಗಳನ್ನ ಎತ್ತಿದ್ದಾರೆ. ಇಲ್ಲಿ ಬಂದಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಹಲವಾರು ವಿಧೇಯಕಗಳಲ್ಲೂ ಕೂಡ ಒಂದಷ್ಟು ಸ್ಪಷ್ಟನೆಯನ್ನ ಕೇಳಿ ರಾಜ್ಯ ಸರ್ಕಾರಕ್ಕೆ ವಿಧೇಯಕಗಳನ್ನ ವಾಪಸ್ ಕಳಿಸಿದಂತಹ ಪ್ರಸಂಗಗಳು ಕೂಡ ನಡೆದಿದ್ದಾವೆ. ಇದರ ವಿರುದ್ಧವೂ ಕೂಡ ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ದೊಡ್ಡ ಸಂಘರ್ಷವೇ ಶುರುವಾಗಿ ಹೋಗಿತ್ತು. ಕಳೆದ ಹಲ ತಿಂಗಳಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಅದು ಸುಧಾರಿಸಿದೆ ಅನ್ನುವಂತ ರೀತಿಯ ವಾತಾವರಣ ಕಂಡು ಬಂದಿತ್ತು. ಆದ್ರೆ ಇದೀಗ ಮತ್ತೆ ಈ ಒಂದು ಜಂಟಿ ಅಧಿವೇಶನದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಏರ್ಪಟ್ಟಿರುವಂತದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ತಮಿಳುನಾಡಿನಲ್ಲಿ ಇದೇ ರೀತಿಯಾಗಿದೆ. ಅಂದ್ರೆ ರಾಜ್ಯ ಸರ್ಕಾರದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ತಮಿಳುನಾಡಿನ ರಾಜ್ಯಪಾಲ ರವಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಭಾಷಣವನ್ನ ಓದೋಕೆ ನಿರಾಕರಿಸಿದ್ದಾರೆ. ಬಿಕಾಸ್ ಅಲ್ಲಿ ನಡೆದಂತ ಪ್ರಸಂಗ ಬೇರೆ. ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಲೋಕಭವನದ ನಡುವೆ ಆಗ್ತಾ ಇರುವಂತ ಈ ಒಂದು ಸಂಘರ್ಷಕ್ಕೆ ಹಿನ್ನೆಲೆಯೂ ಕೂಡ ಇದೆ. ಮತ್ತು ಈಗ ವಿಧಾನಮಂಡಲ ಜಂಟಿ ಅಧಿವೇಶನವನ್ನೇ ಪ್ರಮುಖವಾದ ಕಾರಣವನ್ನಾಗಿಟ್ಕೊಂಡು ರಾಜ್ಯಪಾಲರು ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಪ್ರಮುಖವಾಗಿ ನರೇಗಾ ಯೋಜನೆಯೇ ಈ ಒಂದು ಗೊಂದಲಕ್ಕೆ ಅಥವಾ ಈ ರೀತಿಯ ಒಂದು ವಿವಾದ ಹುಟ್ಕೊಳ್ಳೋದಕ್ಕೆ ಪ್ರಮುಖವಾದಂತಹ ಕಾರಣ. ರಾಜ್ಯಪಾಲರ ಭಾಷಣದಲ್ಲಿ ನರೇಗಾ ಅಂಶಗಳನ್ನ ಹೆಚ್ಚು ಉಲ್ಲೇಖ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿತ್ತು. ಮತ್ತೆ ಅದಕ್ಕೆ ಪೂರಕವಾದಂತಹ ಭಾಷಣವನ್ನೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಲೋಕಭವನಕ್ಕೆ ತಲುಪಿಸಲಾಗಿತ್ತು. ಅದರ ಅಂಶಗಳನ್ನ ಗಮನಿಸಿದಂತಹ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ನೀವು ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳನ್ನ ಈ ಮೂಲಕ ಭಾಷಣದಲ್ಲಿ ಹೇಳಿಸುವಂತಹ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಸೂಚ್ಯವಾಗಿ ತಿಳಿಸಿದಂತಹ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಈ ಒಂದು ಭಾಷಣದ ಅಂಶಗಳನ್ನ ಬದಲಾಯಿಸುವ ಪ್ರಸನ್ನ ಒಂದು ಕ್ವಿಕ್ ಅಪ್ಡೇಟ್. ಸೊ ಇದರಲ್ಲಿ ಈಗ ಸರ್ಕಾರದ ಪಾತ್ರ ಏನಿರುತ್ತೆ, ಹೇಗಿರುತ್ತೆ? ಈಗ ಅವರು ಭಾಷಣ ಮಾಡೋದಿಲ್ಲ ಅಂತ ಹೇಳಿದಾಗ ಅಧಿವೇಶನ ಸ್ಟಾರ್ಟ್ ಮಾಡೋದಾ ಅಥವಾ ಇಲ್ವಾ? ಅಥವಾ ಸರ್ಕಾರದ ಮಟ್ಟದಲ್ಲಿ ಏನು ಅಧಿಕಾರ ಇರುತ್ತೆ, ಅಥವಾ ಅವ್ರ ಮನವೊಲಿಸಿ ಕರ್ಕೊಂಡು ಬರಲೇಬೇಕಾಗತ್ತಾ? ಹೇಗಿರುತ್ತೆ ಈಗ ಮುಂದೆ, ಹೇಗೆ ಹಾಗಾದ್ರೆ ಪ್ರಸನ್ನ? ರೇಮನ್, ಸರ್ಕಾರದಲ್ಲಿ ಇರುವಂತಹ ಅಥವಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನಿಯಮಾವಳಿಗಳ ಪ್ರಕಾರ ವರ್ಷದ ಮೊದಲ ಅಧಿವೇಶನ ಪ್ರಾರಂಭ ಆದಾಗ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾಗುತ್ತೆ. ಅಂದ್ರೆ ಈಗ 2026ರಲ್ಲಿ ಅಧಿವೇಶನ ಪ್ರಾರಂಭ ಆಯ್ತು ಅಂದ್ರೆ ಅದರ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಭಾಷಣ ಮಾಡ್ಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅದಕ್ಕಿಂತ ಬಜೆಟ್ ಗಿಂತ ಪೂರ್ವಭಾವಿಯಾಗಿದ್ರು ರಾಜ್ಯಪಾಲರು ಆ ಭಾಷಣವನ್ನ ಅಂದ್ರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ಲೇಬೇಕು ಅನ್ನುವಂಥದ್ದು ಈಗ ಸದನದ ನಿಯಮಗಳು. ಹೀಗಾಗಿ ರಾಜ್ಯಪಾಲರ ಭಾಷಣ ಇಲ್ಲದೆಯೇ ವಿಧಾನಮಂಡಲ ಅಧಿವೇಶನವನ್ನ ಪ್ರಾರಂಭ ಮಾಡೋದಕ್ಕೆ ನಿಯಮಾವಳಿಗಳ ಪ್ರಕಾರ ಸಾಧ್ಯ ಆಗೋದೇ ಇಲ್ಲ. ಹೀಗಾಗಿ ಸಹಜವಾಗಿ ಸರ್ಕಾರ ರಾಜ್ಯಪಾಲರ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ಲೇಬೇಕಾಗುತ್ತೆ. ಇದೀಗ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾನೂನು ಸಚಿವರು ಮತ್ತು ಉಳಿದಂತಹ ಹಿರಿಯ ಸಚಿವರು ಲೋಕಭವನಕ್ಕೆ ತೆರಳ್ತಾ ಇರುವಂತಹ ಪ್ರಮುಖ ಉದ್ದೇಶವೇ ಅದು, ರಾಜ್ಯಪಾಲರ ಮನವೊಲಿಕೆ ಮಾಡುವಂತದ್ದು. ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಯಾವುದೇ ರೀತಿಯ ಸಂಘರ್ಷಕ್ಕೆ ನಾಂದಿ ಹಾರ್ತಾ ಇಲ್ಲ ಅನ್ನುವಂಥದ್ದನ್ನ ಅವರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಬಹುತೇಕ ರಾಜ್ಯ ಸರ್ಕಾರ ಮಾಡಿಕೊಡಬಹುದು. ಇವತ್ತೇನಾದ್ರೂ ರಾಜ್ಯಪಾಲರು ಆ ಒಂದು ಮನವೊಲಿಕೆಗೂ ಕೂಡ ಒಪ್ಪದೇನೆ ನಾಳೆಯ ಜಂಟಿ ಅಧಿವೇಶನವನ್ನ ತಾವು ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ ಅನ್ನುವಂತ ನಿರಾಕರಣೆಯನ್ನ ಮಾಡಿದ್ದೆ ಆದ್ರೆ ನಿಯಮ ಬಾಹಿರವಾಗಿ ಸರ್ಕಾರ ಅಥವಾ ನಿಯಮಗಳನ್ನ ಮೀರಿ ಜಂಟಿ ಅಧಿವೇಶನವನ್ನ ಪ್ರಾರಂಭ ಮಾಡೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ಆ ರೀತಿ ಸರ್ಕಾರ ಮಾಡಿದ್ದೆ ಆದ್ರೆ ಅದು ದೊಡ್ಡ ಮಟ್ಟಿಗಿನ ಸಂಘರ್ಷಕ್ಕೆ ನಾಂದಿ ಹಾಡುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಸರಿ ಇಲ್ಲ. ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧವೂ ಕೂಡ ಹರಸಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಿದಂತಹ ಅಥವಾ ಅನುಮೋದನೆ ಮಾಡಿದಂತಹ ಸುಮಾರು 11ಕ್ಕೂ ಹೆಚ್ಚು ವಿಧೇಯಕಗಳನ್ನ ರಾಜ್ಯಪಾಲರ ಅಂಗಳದಲ್ಲಿ ಇಡಲಾಗಿದೆ. ರಾಜ್ಯಪಾಲರು ಹಲವಾರು ವಿಧೇಯಕಗಳಿಗೆ ಆಕ್ಷೇಪಣೆ. ಎಸ್ ಒಂದು ನಿಮಿಷ ಹೋಲ್ಡ್ ಪ್ರಸನ್ನ, ಒಂದೇ ನಿಮಿಷ. ಸೊ ಈಗ ಜಂಟಿ ಅಧಿವೇಶನವೇ ಕೇಂದ್ರದ ವಿರುದ್ಧ ಎಂಬಂತೆ ಇದೆ. ಹೀಗಾಗಿ ಭಾಷಣಕ್ಕೆ ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು ನಿರಾಕರಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಸರ್ಕಾರದ ಸಿಎಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ರಾಜ್ಯಪಾಲರು ರಾಜಭವನದಿಂದ. ಕೇಂದ್ರಕ್ಕೆ ಮುಜುಗರ ಆಗದೇ ಇರುವಂತಹ ಅಂಶಗಳು ಭಾಷಣದಲ್ಲಿ ಉಲ್ಲೇಖಿಸಬೇಕು, ಆಗ ಬಹುಶಃ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ರಾಜ್ಯಪಾಲರ ಸೂಚನೆ ಅಧಿವೇಶನವೇ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನುವಂಥದ್ದಿದೆ ಅನ್ನುವಂಥದ್ರ ಬಗ್ಗೆ. ಹೀಗಾಗಿ ಭಾಷಣಕ್ಕೆ ರಾಜ್ಯಪಾಲರು ಗೆಹ್ಲೋಟ್ ಅವರು ನಿರಾಕರಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗ್ತಾ ಇದೆ.
ಸೊ ಹಾಗಾಗಿ ಬಹುಶಃ ಈಗ ಸರ್ಕಾರ ಹೇಗೆ ಇದರಲ್ಲಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕುತೂಹಲ. ನಾವು ಪ್ರತಿನಿಧಿ ಪ್ರಸನ್ನ ಅವರು ಕೂಡ ಅದನ್ನು ವಿವರಿಸ್ತಾ ಇದ್ರು. ವರ್ಷದ ಮೊದಲ ಒಂದು ಅಧಿವೇಶನ ಆದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣ ಬಹಳ ಮುಖ್ಯವಾಗಿರುತ್ತೆ. ಜಂಟಿ ಸದನ ಉದ್ದೇಶಿಸಿ ಮಾತಾಡಲೇಬೇಕಾಗತ್ತೆ. ಆದರೆ ಈಗ ಅವರು ನಿರಾಕರಿಸಿರೋದ್ರಿಂದಾಗಿ ಒಂದು ರಾಜಕೀಯ ಸಂಘರ್ಷ ನಡೀತಾ ಇದೆ, ಅಂದರೆ ಸರ್ಕಾರ ವರ್ಸಸ್ ರಾಜಭವನ. ಸೊ ಇದ್ರ ನಡುವೆ ಇರುವಂಥ ಒಂದು ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದು ಇಲ್ಲಿ ಒಂದು ಕಾಣಿಸ್ತಾ ಇದೆ. ಸೊ ಅದೇ ಕಾರಣಕ್ಕೆ ಈಗ ಯಾವಾಗ ಅವರು ನಿರಾಕರಿಸಿದ್ರು, CS ಗೂ ಕೂಡ ಅದ್ರ ಬಗ್ಗೆ ವಿಚಾರವನ್ನು ಏನು ಸ್ಪಷ್ಟಪಡಿಸಿದ್ರು, ಈಗ ಕಾನೂನು ಸಚಿವರ ಒಂದು ನೇತೃತ್ವದ ನಿಯೋಗ ಈಗ 5:45 ಇದು ಮುಕ್ಕಾಲರ ಸುಮಾರಿಗೆ ಈಗ ಹೋಗಿ ಅವರನ್ನು ಭೇಟಿ ಮಾಡ್ತಾ ಇದೆ. ಸೊ ಆಗ ರಾಜ್ಯಪಾಲರನ್ನ ಹೋಗಿ ಮನವೊಲಿಸುವಂಥದ್ದು. ಈಗ ಸರ್ಕಾರ ಈಗ ಈ ಏನು ಮನರೇಗಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಗೆ 2 ದಿನಗಳ ಕಾಲ ಅವಕಾಶ ಇರುತ್ತೆ, ಅದಾದ ನಂತರ ಸದನ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸರ್ಕಾರ ತರಲು ಉದ್ದೇಶಿಸಿರುವಂಥದ್ದು ಅಥವಾ ಈ ಚರ್ಚೆಯ ಒಂದು ಅಂಶಗಳು ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧನೇ ಇದ್ದಂಗಿವೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಇದರಲ್ಲಿ ಭಾಷಣ ಮಾಡೋದಿಲ್ಲ, ಇದರಲ್ಲಿ ಬದಲಾವಣೆಯನ್ನು ತನ್ನಿ ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರು ಹೇಳಿದ್ದಾರೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಹಾಗಾಗಿ ಈಗ ಕಾನೂನು ಸಚಿವರು ಹೋದಂಥ ಸಂದರ್ಭದಲ್ಲಿ ಆ ನಿಯೋಗಕ್ಕೆ ರಾಜ್ಯಪಾಲರು ಏನು ಹೇಳ್ತಾರೆ ಹಾಗಾದರೆ? ಸೊ ಅದಾದ ನಂತರ ಬಹುಶಃ ಅದನ್ನು ಒಪ್ಕೊಂಡು ಈಗ ರಾಜ್ಯ ಸರ್ಕಾರ ತಾನು ಅಂದ್ಕೊಂಡಿರುವಂಥ ಒಂದು ಅಂಶಗಳು ಅದೇನೆಲ್ಲ ಇದೆಯಾ ಅದರಲ್ಲಿ ಕೆಲವೊಂದಷ್ಟು ತಿದ್ದುಪಡಿಗಳನ್ನು ಚೇಂಜಸ್ಸನ್ನು ಏನಾದರೂ ಮಾಡ್ತಾರೆ. ಅದಾದ ನಂತರವೇ ರಾಜ್ಯಪಾಲರು ಬಂದು ಭಾಷಣವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಾಳೆಯಿಂದನೇ ಸ್ಟಾರ್ಟ್ ಆಗಬೇಕು. ಇನ್ಫ್ಯಾಕ್ಟ್ ಸೆಷನ್ ನಾಳೆಯಿಂದ 31ನೇ ತಾರೀಕು 10 ದಿನಗಳ ಕಾಲ ನಡೆಯಲಿರುವಂಥ ಸೆಷನ್ ಇದು. ಸೊ ಹಾಗಾಗಿ ಈಗ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಮನೆ ಮಾಡ್ತಾ ಇದೆ. ಬಟ್ ಇದು ಹೊಸ್ತೇನಲ್ಲ, ಬಟ್ ರಾಜ್ಯಕ್ಕೆ ನಮಗೆ ಹೊಸ್ತು. ಯಾಕಂದರೆ ಬೇರೆ ಪಕ್ಕದ ರಾಜ್ಯದಲ್ಲೂ ಕೂಡ ಈ ಥರದೊಂದಷ್ಟು ಆದಂಥ ಘಟನೆಗಳಿವೆ. ತಮಿಳುನಾಡಿನಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ. ನೀವು ಕೂಡ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ನಾನು ಮಾತಾಡಲ್ಲ, ಭಾಷಣ ಮಾಡಲ್ಲ ಅನ್ನುವಂಥದ್ದನ್ನು ಅಲ್ಲಿ ಹೇಳಿದರು. ಸೊ ಅಂದರೆ ಈ ಥರ ಅಲ್ಲಿನ ಒಂದು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಇರುವಂಥ ಒಂದು ಸಂಘರ್ಷ. ನಾಳಿನ ಅಧಿವೇಶನ ನಡೆಯೋದು ಹಾಗಾದರೆ ಅನುಮಾನನ? ರಾಜ್ಯಪಾಲರು ಬರದೇ ಇದ್ದರೆ ಸಾಂವಿಧಾನಿಕ ಬಿಕ್ಕಟ್ಟಾಗುವಂಥ ಸಾಧ್ಯತೆಗಳು ಸಹಜವಾಗಿ ಇದ್ದೇ ಇದೆ. ಸೊ ಅಧಿವೇಶನ ರಾಜ್ಯಪಾಲರ ಭಾಷಣದಿಂದನೇ ಆರಂಭವಾಗಬೇಕು. ಅದು ವರ್ಷದ ಮೊದಲ ಅಧಿವೇಶನ ಅಂತ ಹೇಳಿದ್ಮೇಲೆ ಸೊ ನಾಳಿನ ಅಧಿವೇಶನ ಹಾಗಾದ್ರೆ ನಡೆಯೋದು ಅನುಮಾನನ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ದ ಸೇಮ್ ಥಿಂಗನ್ನು ನಾವು ನಮ್ಮ ಪ್ರತಿನಿಧಿ ಪ್ರಸನ್ನ ಅವರು ಕೂಡ ವಿವರಿಸ್ತಾ ಇದ್ರು. ಅವರು ಕೂಡ ಹೇಳ್ತಾ ಇದ್ರು, ಯಾಕಂದರೆ ವರ್ಷದ ಮೊದಲ ಅಧಿವೇಶನ. ಸೊ ಹಾಗಾಗಿ ಅವರು ರಾಜ್ಯಪಾಲರು ಭಾಷಣವನ್ನು ಮಾಡಲೇಬೇಕು. ಅವರ ಭಾಷಣದ ಮೂಲಕವೇ, ಆ ಭಾಷಣ ಮುಗಿದ ನಂತರವೇ ಏನಿದ್ರು ಸೆಷನ್ನ ಬೇರೆ ಬೇರೆ ಚರ್ಚೆಗಳು ಅವೆಲ್ಲವೂ ಕೂಡ ಆರಂಭವಾಗೋದಕ್ಕೆ ಸಾಧ್ಯ. ಬಟ್ ಈಗ ರಾಜ್ಯಪಾಲರು ಬರೋದಿಲ್ಲ, ಭಾಷಣ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿರೋದ್ರಿಂದಾಗಿ ಹೇಗಿರುತ್ತೆ ಈ ವಿಚಾರ ಹಾಗಾದರೆ? ಇದು ಒಂದು ರೀತಿ ಕಾನೂನಾತ್ಮಕ ಸಂಘರ್ಷ, ಸಾಂವಿಧಾನಿಕ ಒಂದು ಬಿಕ್ಕಟ್ಟು ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಸೊ ಈ ಸಾಂವಿಧಾನಿಕ ಬಿಕ್ಕಟ್ಟನ್ನು ಹೇಗೆ ಈಗ ಸರ್ಕಾರ ಬಗೆಹರಿಸ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಕಾನೂನು ಸಚಿವರ ನೇತೃತ್ವದಲ್ಲಿ ಹೋಗಲಿರುವಂಥ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಏನಂತ ಹೇಳಿ ಮನವೊಲಿಸುತ್ತೆ. ಬಹುಶಃ ಇದಕ್ಕೆ ಅವ್ರು ಹೇಳಿರುವಂಥ ರೀತಿಯಲ್ಲಿ ತಿದ್ದುಪಡಿಗಳನ್ನು ತರಬೇಕು ಅಂತ ಹೇಳಿರುವಂಥದ್ರಲ್ಲಿ ಸೊ ತಿದ್ದುಪಡಿಯನ್ನು ಮಾಡ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಾವು ಪ್ರತಿನಿಧಿ ಪ್ರಮೋದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಮೋದ್, ಈಗ ಪ್ರಸನ್ನ ಕೂಡ ಮಾತಾಡ್ತಾ ಇದ್ರು, ಇಂಥ ಸಂದರ್ಭದಲ್ಲಿ ಈಗ ಹೇಗಾಗುತ್ತೆ ಈ ಸಾಂವಿಧಾನಿಕ ಬಿಕ್ಕಟ್ಟು ಏನಾಗಿದೆ ಅಲ್ಲ ಅದನ್ನು ನಿವಾರಿಸುವಂಥದ್ದು ಹೇಗೆ? ಸರ್ಕಾರ ಈಗ ಕೆಲವೊಂದಷ್ಟು ಚೇಂಜಸ್ಸನ್ನು ಮಾಡ್ಕೋಬೇಕಾಗತ್ತಾ ರಾಜ್ಯಪಾಲರ ಭಾಷಣದಲ್ಲಿ, ಅಥವಾ ಹೇಗೆ ಮುಂದುವರಿಬೇಕಾಗತ್ತಾ ಈಗ ಇದರಲ್ಲಿ? ರೆಮಾನ್, ಈಗ ಒಂದು ವೇಳೆ ಬರ್ದೇ ಇರೋ ರಾಜ್ಯಪಾಲರು ಒಂದು ವೇಳೆ ಬರ್ದೇ ಇರೋ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕವಂತ ಬಿಕ್ಕಟ್ಟಾಗುತ್ತೆ. ಯಾಕಂದ್ರೆ ಹಿಂದೆ ಯಾವತ್ತೂ ಕೂಡ ರಾಜ್ಯಪಾಲರು ಈ ತರ ಏಕಾಏಕಿ ಕಾರ್ಯಕ್ರಮಕ್ಕೆ ಸರ್ಕಾರ ಆಹ್ವಾನಿಸಿರುವಂತ ಅಥವಾ ಸರ್ಕಾರವೇ ಮಾಡಿರುವಂತ ಅಧಿವೇಶನ ಅಂತ ಒಂದು ಕಾರ್ಯಕ್ರಮಕ್ಕೆ ಬರ್ದೇ ಇರುವಂತ ಉದಾಹರಣೆಗಳು ಇಲ್ವೇ ಇಲ್ಲ. ಹೀಗಾಗಿ ಒಂದ್ ವೇಳೆ ರಾಜ್ಯಪಾಲರು ಬರ್ಲಿಲ್ಲ ಅನ್ನೋ ನಿಜಕ್ಕೂ ಕೂಡ ಅದೊಂದು ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟಾಗತ್ತೆ. ಯಾಕಂದ್ರೆ ಇಂಥ ಒಂದು ಸನ್ನಿವೇಶದಲ್ಲಿ ಈಗ ಉದಾಹರಣೆಗೆ ಸರ್ಕಾರದ ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ, ಅಥವಾ ಮುಖ್ಯಮಂತ್ರಿಗಳನ್ನ ಪ್ರಮಾಣ ವಚನದ ಕಾರ್ಯಕ್ರಮ ಇರುತ್ತೆ, ಅಥವಾ ಇದೇ ರೀತಿ ಬೇರೆ ರೀತಿಯಂತ ಸಂಪುಟ ವಿಸ್ತರಣೆಯೋ ಸಂಪುಟ ಪುನರ್ರಚನೆ ಕಾರ್ಯಕ್ರಮ ಇರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಬರಲ್ಲ ಅಂತ ಹೇಳಿದ್ರೆ ಆಗ್ಲೂ ಕೂಡ ಒಂದು ಕ್ರೈಸಿಸ್ ಆಗುತ್ತೆ. ಜೊತೆಗೆ ಸಾಂವಿಧಾನಿಕವಾಗಿ ಕೂಡ ರಾಜ್ಯಪಾಲರಿಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಹೀಗಾಗಿ ಆ ಜವಾಬ್ದಾರಿಯ ಸಾಂವಿಧಾನಿಕ ಉಲ್ಲಂಘನೆ ಆಗತ್ತಾ ಅದನ್ನು ಕೂಡ ಆಯಾಮದಲ್ಲೂ ಕೂಡ ನೋಡ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಈಗ ಸಂವಿಧಾನದಲ್ಲಿ ಇದುವರೆಗೂ ಕೂಡ ನೋಡುವಂತ ಶಿಷ್ಟಾಚಾರದಲ್ಲಿ ಅಧಿವೇಶನಕ್ಕೆ ತೆರಳಿ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ಓದದೆ ಅಥವಾ ತಮ್ಮದೇ ಆದಂತಹ ಒಂದು ಭಾಷಣವನ್ನು ಓದಿ ಆ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿದ್ದು ಅಥವಾ ಅದನ್ನ ಮೊಟಕುಗೊಳಿಸುವಂತ ಸಾಕಷ್ಟು ಉದಾಹರಣೆ ಇದೆ. ಆದ್ರೆ ಅಧಿವೇಶನ ಒಂದ್ ವೇಳೆ ಆದಂತಹ ಸಂದರ್ಭದಲ್ಲಿ ಕರೆದಂತಹ ಸಂದರ್ಭದಲ್ಲಿ ಹೋಗದೆ ಇದ್ರೆ ಅದು ಬಿಕ್ಕಟ್ಟು ಯಾಕಾಗತ್ತೆ ಅಂದ್ರೆ, ಒಂದು ರಾಜ್ಯಪಾಲರು ಅವರ ಹುದ್ದೆ ಅಥವಾ ಸಂವಿಧಾನದ ಇತಿಮಿತಿಯನ್ನ ಯಾವ ರೀತಿ ಪರ್ಯಾಲೋಚನೆ ಮಾಡ್ಬೇಕಾಗತ್ತೆ, ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ ಅನ್ನೋದು ಒಂದು ಸಾಂವಿಧಾನಿಕ ತಜ್ಞರ ಮೊರೆ ಹೋಗ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅಧಿವೇಶನ ಆರಂಭ ಆಗ್ಬೇಕಾದ್ರೆ ಅಥವಾ ವರ್ಷದ ಮೊದಲ ಅಧಿವೇಶನ, ಯಾವುದೇ ರಾಜ್ಯದಲ್ಲಿ ವರ್ಷದ ಮೊದಲ ಅಧಿವೇಶನ ಆಗ್ಬೇಕಾದ್ರೆ ರಾಜ್ಯಪಾಲರ ಭಾಷಣದಿಂದಲೇ ಅಧಿವೇಶನ ಆರಂಭ ಮಾಡ್ಬೇಕಾಗತ್ತೆ. ಹೀಗಾಗಿ ರಾಜ್ಯಪಾಲರು, ಅದು ನಿಯಮ ಇರುವಂತದ್ದು ಕೂಡ ರೆಹಮಾನ್, ಆ ನಿಯಮದ ಪ್ರಕಾರ ರಾಜ್ಯಪಾಲರ ಭಾಷಣದ ಮೂಲಕವೇ ಒಂದು ವರ್ಷದ ಅಧಿವೇಶನವನ್ನ ಮೊದಲ ಅಧಿವೇಶನವನ್ನ ಆರಂಭ ಮಾಡ್ಬೇಕಾಗತ್ತೆ.
ರಾಜ್ಯಪಾಲರೇ ಬರದೇ ಇದ್ದಂತ ಸಂದರ್ಭದಲ್ಲಿ ಹೀಗಾಗಿ ಅಧಿವೇಶನವೇ ಮೊಟಕುಗೊಳಿಸುವಂತ ಅಥವಾ ಅಧಿವೇಶನ ಸ್ತಬ್ಧವಾಗುವಂತ ಒಂದು ವಾತಾವರಣ ಕೂಡ ಇರುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಕಾರ್ಯಾಲಯ ಕೂಡ ಸಂವಿಧಾನ ಜೊತೆ ಸೇರಿದಂತೆ ಕಾನೂನಾತ್ಮಕ ಯಾವೆಲ್ಲ ಆಪ್ಷನ್ಸ್ಗಳಿದೆ ಅದೆಲ್ಲವನ್ನೂ ಕೂಡ ಈಗಾಗಲೇ ಹುಡುಕ್ತಾ ಇದ್ದಾರೆ. ಅವರ ತಂಡ ಏನಿದೆ ಪ್ರಮುಖವಾಗಿ ಕಾನೂನು ಸಲಹೆಗಾರರು ಇರ್ಬೋದು, ಅದೇ ರೀತಿ ಏಜ್ ಇರ್ಬೋದು, ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಿರೋ ಜೊತೆಗೆ ಸಂಸದೀಯ ಸಚಿವರನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡುವಂತ ಪ್ರಮುಖವಾಗಿ ಸಾಂವಿಧಾನಿಕವಾಗಿ ಅವರಿಗೆಲ್ಲ ಏನೆಲ್ಲ ಜವಾಬ್ದಾರಿಗಳಿದೆ, ಜೊತೆಗೆ ಏನೆಲ್ಲ ಆಯ್ಕೆಗಳಿದೆ, ಹಕ್ಕುಗಳೇನಿದೆ ಅದನ್ನ ಮತ್ತೊಮ್ಮೆ ಮನವರಿಕೆ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಒಂದ್ ವೇಳೆ ಬರ್ದೇ ಇದ್ರೆ ಸಹಜವಾಗಿ ಅದು ದೊಡ್ಡ ಬಿಕ್ಕಟ್ಟಾಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಆಗ್ತಿರುವಂತ ಬೆಳವಣಿಗೆಯನ್ನು ನೋಡ್ತಾರೆ ಅಥವಾ ರಾಜ್ಯಪಾಲರು ಈ ರೀತಿ ಖಡಕ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಅಂದ್ರೆ ಒಂದು ನಿಮಿಷ ಪ್ರಮೋದ್ ಮಾತಾಡ್ತೇನೆ. ಸ್ವತಃ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ರಾಜ್ಯಪಾಲರು ಅಧಿವೇಶನದಲ್ಲಿ ಬರೋದಿಲ್ಲ ಅಂತ ಹೇಳಿರುವಂತಹ ಒಂದು ವಿಚಾರ, ಸೊ ಏನ್ ಕಾರಣಗಳನ್ನ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ ಈ ವಿಚಾರವಾಗಿ ನೀವು? ಹಾಗೇನು ಅವರು ಅಂತ ಶಬ್ದಗಳಿಗೆ ನಮ್ಗೆ ಏನು ಹೇಳಿಲ್ಲ. ಆದ್ರೆ ನಮ್ಮ ಭಾಷಣದ ಬಗ್ಗೆ ಕೆಲವು ತೊಂದರೆ ಆಗಿರ್ತಕ್ಕಂಥ ಅಭಿಪ್ರಾಯ ವ್ಯಕ್ತ ಮಾಡಿತ್ತು. ಆ ಹಿನ್ನೆಲೆಯೊಳಗೆ ಮತ್ತೆ ರಾಜ್ಯಪಾಲರನ್ನ ವಿಚಾರಿಸಕ್ಕೆ ಅವಕ್ಕೆ 1976 ಮತ್ತು 103 ಏನು ಪ್ರೊವಿಷನ್ಸ್ ಇದೆ ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆಮೇಲೆ ಏನು ಕರ್ನಾಟಕದ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಬಡವರಾಗ್ತಕ್ಕಂಥ ಅನ್ಯಾಯದ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀವಿ. ಅವುಗಳನ್ನ ಹೇಳಬೇಕು ಅಂತ ಹೇಳಿ ನಾವು ಕೇಳ್ತೇವೆ. ಓಕೆ, ಅಂದ್ರೆ ಈಗ ನೀವು ನಿಮ್ಮ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗ್ತಾ ಇದೆ, ಈಗ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ಇವತ್ತು ನೀವು? ಹೋಗ್ತೇವೆ. 5 ನಾವು ಉಳಿದಿದ್ದೀವಿ. ಅಂದ್ರೆ ಅವ್ರಿಗೆ ಹೇಳಿರುವಂಥದ್ದು ಏನು ಸರ್? ಈಗ CS ಗೂ ಕೂಡ ಪತ್ರ ಬರೆದಿದ್ದಾರೆ ಅನ್ನುವಂಥ ಒಂದು ವಿಚಾರ, ಏನೋ ಭಾಷಣದಲ್ಲಿ ತುಂಬಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿರುವಂಥ ಅಂಶಗಳಿವೆ ಅನ್ನುವಂಥದ್ದು, ಈ ಮನ್ರೇಗಾ ವಿಚಾರ ಮತ್ತಿದೆಲ್ಲವೂ ಕೂಡ. ಅಲ್ಲ, ನಾವು ಮನ್ರೇಗಾ ವಿಚಾರಕ್ಕೆ ನಮ್ಮ ಸರ್ಕಾರ ನಿಲುವಿದೆ. ಆ ಸರ್ಕಾರ ನಿಲುವನ್ನ ನಮ್ಮ ರಾಜ್ಯಪಾಲ ಭಾಷಣದ ಅಂಶಗಳಾಗಿದೆ. ಅವು ನಮ್ಮ ಸರ್ಕಾರದ ನಿರ್ಣಯ, ಸರ್ಕಾರದ ನಿಲುವು. ಅದರಿಂದ ನಮ್ಮ ಸರ್ಕಾರವನ್ನ ಅವರು ಪುನರುಚ್ಚರಿಸಬೇಕಾಗಿರ್ತಕ್ಕಂಥದ್ದು, ಅವರನ್ನು ಹೇಳಬೇಕಾದ್ದು ಬಾಧ್ಯತೆ. ಈಗ ಸರ್ ಅವರನ್ನ ಮನವೊಲಿಸಿ ಕರ್ಕೊ ಬರ್ತೀರಾ ಸರ್? ನಾಳೆ ಸೆಷನ್ ಇರುತ್ತಾ ಇಲ್ವೋ ಸರ್? ಹಾಗಾದ್ರೆ ಬರ್ತಾರೆ ಅಂತೀರಾ ಸರ್? ಹಾಗಾದ್ರೆ ನಾಳೆ ಬರ್ತಾರೆ, ಅಧಿವೇಶನ ಇರುತ್ತೆ ಅಂತೀರಾ? ಹಾಗಾದ್ರೆ ಬರ್ತಾರೆ ಅಂತ ವಿಶ್ವಾಸ. ಓಕೆ, ಫೈನ್ ಸರ್, ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ತಾವು ನಮ್ಮ ಜೊತೆ ಮಾತನಾಡಿದ್ರೆ. ಎಸ್ ಪ್ರಮೋದ್, ಎಚ್ ಕೆ ಪಾಟೀಲ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವರ ಆಡಿಯೋ ತುಂಬ ಡಿಸ್ಟರ್ಬ್ ಇತ್ತು, ಬಟ್ ಸ್ಟಿಲ್ ಅವ್ರು ಹೇಳಿದ್ದಿಷ್ಟು ಲೆಟರ್ ಬರೆದಿದ್ದಾರೆ, ಬಟ್ ಅದು ಸ್ವಲ್ಪ ಭಾಷಣದಲ್ಲಿ ಕೆಲವೊಂದಷ್ಟು ಚೇಂಜಸ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನಾವೀಗ ಹೋಗ್ತಾ ಇದ್ದೀವಿ, ಅವ್ರ ಮನವೊಲಿಕೆ ಮಾಡ್ತೀವಿ, ಖಂಡಿತವಾಗ್ಲೂ ಅವರು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾಳೆ ಸೆಷನ್ ಇರುತ್ತೆ ಅನ್ನುವಂಥದ್ದನ್ನ ಕಾನೂನು ಸಚಿವರು ಹೇಳ್ತಾ ಇದ್ದಾರೆ. ಪ್ರಮೋದ್ ರೆಮಾನ್, ಅಫ್ಕೋರ್ಸ್ ಈಗ ಸಹಜವಾಗಿ ಒಂದು ಹೋಪ್ ಮೇಲೆ, ಒಂದು ರಾಜಕೀಯವಾಗಿ ನಂಬಿಕೆ ಮೇಲೆ, ಜೊತೆಗೆ ಆಗ್ತಾ ಇರುವಂತ ಸಂಸದೀಯ ಪ್ರೊಸೀಡಿಂಗ್ಸ್ ಗಳ ಮೇಲೆ ಹೇಳ್ತಿದ್ದಾರೆ. ಒಂದ್ ವೇಳೆ ಈಗಾಗಲೇ ಯಾವೆಲ್ಲ ವಿಚಾರಗಳನ್ನ ಕೈ ಬಿಡ್ತಾರೆ ಅನ್ನೋದೇ ಆದ್ರೆ ಯಾವ ವಿಚಾರವನ್ನ ಕೈ ಬಿಡ್ಬೇಕಾಗತ್ತೆ, ಜೊತೆಗೆ ಕೇಂದ್ರದ ವಿರುದ್ಧ ಮಾಡಿರುವಂತಹ ಭಾಷಣದಲ್ಲಿ ಹಾಗಾದ್ರೆ ತಿದ್ದುಪಡಿ ಮಾಡಿದ್ರೆ ಈಗ ಕಾಂಗ್ರೆಸ್ನ ಉದ್ದೇಶಿತ ಅಥವಾ ಸರ್ಕಾರದ ಉದ್ದೇಶಿತ ಅಧಿವೇಶನ ಏನಿದೆ, ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಉದ್ದೇಶವೇ ಆಗ ಸಂಪೂರ್ಣವಾಗಿ ಬೇರೆಯದೇ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಪ್ರೊಸೀಡಿಂಗ್ಸ್ ಏನಿದೆ ಅಥವಾ ಇವತ್ತು ಕರೆದಿರುವಂತಹ ಅಧಿವೇಶನ ಏನಿದೆ, ಅಧಿವೇಶನಕ್ಕೆ ರಾಜ್ಯಪಾಲರ ಭಾಷಣದಲ್ಲಿ ಆಯ್ಕೆ ಮಾಡಿರುವಂತ ಅಂಶಗಳೇನಿದೆ, ಅಂಶಗಳಲ್ಲಿ ಒಂದು ಮನ್ರೇಗಾ ವಿಚಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತಹ ವಿಚಾರಗಳಿದ್ರೆ ಸಹಜವಾಗಿ ಅದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಇದನ್ನ ಹೇಗೆ ಸರ್ಕಾರ ಮೋಡಿಫೈ ಮಾಡುತ್ತೆ, ಕೆಲವೊಂದು ವಿಚಾರಗಳಿಗೆ ಆಕ್ಷೇಪಣೆ ಇದೆ ಅಂತ ಹೇಳ್ತಿದ್ದಾರೆ. ಈಗ ಹೋಗ್ತಾ ಇದ್ದಾರೆ, ಇವರೆಲ್ಲ ಕನ್ವಿನ್ಸಿಂಗ್ ಮಾಡ್ತಿದ್ದಾರೆ. ಆ ಕನ್ವಿನ್ಸಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೆ, ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅಂತೂ ಈಗ ಈ ಡೆಲಿಗೇಷನ್ಸ್ ಮೇಲೆ ಇರುವಂತದ್ದು. ಅಟ್ ದ ಸೇಮ್ ಟೈಮ್ ರೆಮನ್, ಮತ್ತೊಂದು ವಿಚಾರ ಅಂದ್ರೆ ಹಿಂದೆ ಕೂಡ ಅಂದ್ರೆ ನಾವೀಗ ಪಕ್ಕದ ತಮಿಳುನಾಡಲ್ಲಿ ಆದಂತ ಒಂದು ಘಟನೆ, ಅಲ್ಲಿ ರವಿ ಅವರು ಕೂಡ ರಾಜ್ಯಪಾಲರು ಕೂಡ ಓದ್ಲಿಲ್ಲ, ಅವ್ರು ಹಾಗೆ ಹೋದ್ರು. ಅಂತ ಒಂದು ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಬಂದು ಅದನ್ನ ಓದ್ತಾ ಇದ್ದಾಗ ಅಥವಾ ಅವ್ರದೇ ಆದಂತ ಒಂದು ಭಾಷಣ ಮಾಡಿದಂತ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಸರ್ಕಾರ ಕೊಟ್ಟಿರುವಂತ ಭಾಷಣವನ್ನ ಬಿಟ್ಟು ಅವರೇ ಸ್ವಂತ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ಒಂದು ಈಗಾಗಲೇ ಒಂದು ಆಯ್ಕೆಯನ್ನ ಮಾಡ್ಕೊಂಡಿರುತ್ತೆ, ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ಬೋದು. ಅಂದ್ರೆ ಸದನದಲ್ಲಿ ಒಂದು ವಿಶೇಷ ಅಂತ ಠರಾವನ್ನ ಮಂಡಿಸಿ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿ ರಾಜ್ಯಪಾಲರು ಏನು ಓದಿದ್ದಾರೆ ಅಥವಾ ಏನು ಓದಿಲ್ಲ, ಅವರು ಓದಲಿಕ್ಕೆ ವಿರುದ್ಧವಾಗಿದ್ರೆ ಅಥವಾ ಸರ್ಕಾರ ಕೊಡುವಂತಹ ಭಾಷಣಕ್ಕೆ ವಿರುದ್ಧವಾಗಿದ್ರೆ ಸರ್ಕಾರ ಮಂಡಿಸಿರುವಂತಹ ಭಾಷಣವೇ ಅಂತಿಮ ಅಂತ ಅವರು ಕೂಡ ಠರಾವ್ ಪಾಸ್ ಮಾಡಬಹುದಾಗುತ್ತೆ. ಆ ಆಪ್ಷನ್ಸ್ ಕೂಡ ಇದೆ. ಇವತ್ತು ಏನಾಗುತ್ತೆ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಪ್ರಮೋದ್. ಇದು ಇವತ್ತಿನ ಪ್ರಮುಖ ಸುದ್ದಿ.